ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ವಾಹಿನಿ ಒಳಗೆ ಯಾವುದೇ ಅಧಿಕಾರಿ ಬಗ್ಗೆ ಬಂದಾಗ ಆಯಾ ಇಲಾಖೆಯ ಮುಖ್ಯಸ್ಥರು, ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟ್ರಿ ಹೆಂಗೆ ಒಂದು ಆದೇಶಗಳು ಆಗ್ತಾವು ಅನ್ನೋದನ್ನ ಒಂದು ಸಣ್ಣ ಉದಾಹರಣೆ. ಒಂದು 15 ದಿವಸದ ಹಿಂದೆ ಮೈನರ್ ಇರಿಗೇಷನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಂಗಳೂರಿಂದ ಇಲ್ಲಿ ಬೆಳಗಾಂಕ ಬರೋದಿಲ್ಲ, ಅವರ ಇಲಾಖೆಗೆ ಬಂದಿದ್ದ ಅಪ್ರೂಪ್ ಅಂತೇಳಿ ನಾವು ಒಂದು ಲೈವ್ ಮಾಡಿದ್ದು ನಾವು. ಆದರೆ ನಮ್ಮ ಲೈವ್ ಆದ 15 ದಿವಸದೊಳಗನ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾರ. ನಮ್ಮ ವಾಹಿನಿಯನ್ನು ಆ ಸಂಬಂಧಪಟ್ಟಂಥ ಮಂತ್ರಿ, ಕಾರ್ಯದರ್ಶಿ ನೋಡಿ ನಿನ್ನ ಮಾತ್ರ ಇಲಾಖೆ ಬೆಂಗಳೂರಿಗೆ ಬಾ ಅಂತೇಳಿ ಗುರುಬಸವರಾಜೆ ಅವ್ರನ್ನ ಕರೆಸ್ಕೊಂತಾರೆ. ಕಂದೂರ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ಬಂದಾರ. ಅಂದರೆ ಇವತ್ತು ನಮ್ಮ ವಾಹಿನಿ ಒಳಗೆ ಒಂದು 3-4 ತಿಂಗಳದೊಳಗನ ಎಷ್ಟು ಇಂಪ್ಯಾಕ್ಟ್ ಆಗಿದ್ದಾವೆ. ಒಬ್ಬರು KS ಅಧಿಕಾರಿ ಅವರು ಕೂಡ ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದಾರೆ ನಮ್ಮ ವಾಹಿನಿ ಒಳಗೆ ಬಂದಾಗ. ಅಂದ್ರೆ ಒಟ್ಟಾರೆ ನಮ್ಮ ವಾಹಿನಿ ಇಂಪ್ಯಾಕ್ಟ್ ಸರ್ಕಾರದ ಕಾರ್ಯದರ್ಶಿ, ಅಲ್ಲಿ ಸಂಬಂಧಪಟ್ಟಂಥ ಸೆಕ್ರೆಟ್ರಿಗಳ, ಸಂಬಂಧಪಟ್ಟಂಥ ಇಲಾಖೆ ಮುಖ್ಯಸ್ಥರನ್ನು ನೋಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಒಟ್ಟಾರೆ ಆ ಒಂದು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾನ್ಸ್ಫರ್ ಆಗಿ ಮಾತ್ರ ಇಲಾಖೆಗೆ ಕರೆಸ್ಕೊಂತಾರೆ ಅಲ್ಲಿ. ಅದಕ್ಕೆ ಒಟ್ಟಾರೆ ಈ ಒಂದು ಗರ್ದಿ ಗಮ್ಮತ್ ಇಂಪ್ಯಾಕ್ಟ್ ನಮಗೆ ಹೇಳ್ಬೇಕು ಅನ್ನೋದಕ್ಕೆ ಭಾಳ ಖುಷಿ ಅನ್ನಿಸ್ತೈತೆ. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಜನರ ನೋವಿಗೆ ಸ್ಪಂದಿಸಿ ಕೆಲಸ ಮಾಡಿರಿ. ಯಾರ ನಿಮ್ಮ ಹಿಂದೆ ರಾಜಕಾರಣಿಗಳು ಅದಾರಂದ್ರೂ ಯಾರೂ ನಿಮ್ಮನ್ನು ಉಳಿಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಒಂದು ಸಂಬಂಧಪಟ್ಟಂಥ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಆದೇಶ ಮಾಡಿದ ಎಲ್ಲರಿಗೂ ಗರ್ದಿ ಗಮ್ಮತ್ ಅಭಿನಂದನೆ ಸಲ್ಲಿಸ್ತೈತಿ. ನಮಸ್ಕಾರ.